ವಸ್ತುಗಳಾಗಲಿ ಒಲಿಗಳ ಪತ್ರ ಮಾಧ್ಯಮದ ಮಾತುಗಳ ನನ್ನ ಹೃದಯಪೂರ್ವ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಮುರಾಂದಾಸ್ ನೋಡಿ ಬರ್ತಿದ್ದು ಒಂದು ಏನು ಪ್ರಚಾರ ಮಾಡಿದ್ರೆ ಎಂದ ಮಾಧ್ಯಮ ಏನೊಂದು ಗೊತ್ತಾಗಿಲ್ಲ ಏನೊಂದು ಅಲ್ಪ ಹೆಚ್ಚಿನ ನಡತಂದು ಅಡಿಬಿಟ್ಟ ಅವು ವ್ಯವಸ್ಥೆ ಸರಿ ಇರ್ತಿದ್ದಿ ಬಂದ ಒಂದು ಪ್ರಚಾರ ಸರಿ ಇರ್ತಿದ್ದಿ ಮರಣಿನ ಪಕ್ಕ ಅವು ಎಟ್ಟೆ ಸ್ಪೀಡ್ ಬರ್ತಿದ್ರೆ ಎಟ್ಟೆ ಹೊರಗಡೆ ಅವು ನಿಖಲ ಮಾಧ್ಯಮ ನಿಖಲ ಒಂದು ಒತ್ತಡೋಡೆ ನಿಖಲ ಒಂದು ನೆಟ್ಟೆ ಆಡಿನಿ ಏನಪ್ಪ ಅದೇ ಮಿತ್ತಿಗಳ ಅవి ಪುರುಗಳು ಅವಿಗಳು ನಿರ್ವಹಿಸಿಕೊಂಡು ಆಫೀಸ್ ಕೆಲಸ ನಲ್ಲ ಕೆಲಸ ಒಂದು ಮಂಡಲ ಒಂದು ಸುರುತ ಮಂಡಲ ಒಂದು ಮೂಜಿನೇ ನಾಗಮಂಡಲ ಐಕಲ್ ಇಲ್ಲ ನಾಲ್ನೇ ಮಂಡಲ ಸರ್ ನಾಲ್ನೇ 50 ರೂಪಾಯಿ 70 2010 2024 ಇದು ನಾಲ್ನೇ ನಾಗಮಂಡಲ. ಈ ಕಂಡುಡೆ ಪೂಜೆ ನಾಗಮಂಡಲ ಕಿತ್ತು ಜಾಸ್ತಿ ನಾನು ಸತ್ಯ 5 ನಾಗಮಂಡಲ ಅವೇ ನಮ್ಮ ದರ್ಶನದಾರಿ ನಾಗಮಂಡಲದಾರಲ್ಲ ನಾನು ಅಜ್ಜೆ ಇದ್ದೇವೆ ಇತ್ತೆ ದಿನ ನಮ್ಮ ಸಾಮಕೇರಿ ಆರೆ ಫಸ್ಟ್ದ ಒಂದು ಫಿಂಗರ್ ಕೊಡ್ತೀನಿ 70 ಅಂತೆಯೇ ಈ 5 ಬಗ್ಗೆಲ್ಲ ನಂಟು ಬಂತು. ಅಂದರೆ ಈ ನಾಗಮಂಡಲ ಆಪಿನ ಈ ಕಂಡು ಭಯಂಕರ ವಿಶೇಷ. ಅಂದರೆ ಈ ಮಂಡಲ ಅಪ್ಪಗರಿಗೆ ನಾನು ಬೈದೆ 76 ನಾನು ಬೈದೆ ಇಲ್ಲಿದ್ದೆ ಅಂಚಿನ ಒಂದು ದೃಶ್ಯನೇ ನಾನು ತೂತಿದ್ದಿ ಅಪ್ಪಗ ಮಂಡಲ ಭಾರಿ ಅಪೂರ್ವ 56 ಮೂಡೆಲ್ಲ ಭಾರಿ ಅಪೂರ್ವ ಅವೇ ವರ್ಷ ಕುಟುಂಬಿ ಅಂಚ ಈ ಸೆಟ್ಟಿಲ್ಲ ಆ ಮಂಡಲ ಪುರ್ಲಡೆ ನಡಪ ನಿಖಲ ಫುಲ್ ಸಹಕಾರ ಕೊಡುದು ದಯಪಟ್ಟ ಪ್ರಚಾರ ಅವರು ಅಂಚನೆ ದೈವದ ಶಕ್ತಿ ಅವನಿಗೆ ಮಾತ್ರ ಅನುಗ್ರಹ ಬಿಟ್ಕೊಡು ನಿಖಲ ಜೀವಮಾನೋಡು ನಿಖಲ ಕೆಲಸ ದಾರ ನಿಖಲಿಗೆ ಒಂದು ತೊಂದರೆ ಮಾಡ ಬರಂದಿದ್ದಕ್ಕೆ ನಿಖಲ ಸಂಪೂರ್ಣ ರೀತಿಯಲ್ಲಿ ಆಶೀರ್ವಾದ ಭಕ್ತರಿಗೆ ಐದು ಪ್ರತಿಫಲ ನಿಕ್ಕೋಡು ಆ ನಾಗಮಂಡಲದ ಪ್ರಸಾದ ಇಲ್ಲಡೆ ಕೊನೆಯಿನ ಮತ್ತೆ ದಾಲ ನಮ್ಮ ಮಾತುಗಳು ಗೊತ್ತಿತ್ತು ನಮ್ಮ ಪರಶುರಾಮ ಶಕ್ತಿ ಮುಲ್ಪ ನಾಗನೇ ಮಲ್ಲ ನಡ ಅಂಜನೆ ಮಾತ ಇಲ್ಲಡೆ ಆ ಪ್ರಸಾದ ಮುಟ್ಟಿದ್ದು ಪ್ರತಿವರಿಯನ್ನ ಇಲ್ಲಡೆ ಪ್ರಸಾದ ಅದೇ ಮಾತರಿಗೆ ಆ ದೇವರಿಗೆ ನಾಲ್ಕು ದೇವರಿಗೆ ಕ್ಷೇಮ ಕೊಡುದು ಪುಣ್ಯ ನಡಪಾಕೋಡು ಅಂಜನೆ ಆಗಲಿ ಮಾತರಿಗಳ ದಾಲ ಒಂದು ಆಗಲಿ ಜೋಮಾಲಡೆ ಅಡೆ ತಡೆ ದಾಲ ಹೆಚ್ಚಿನ ಬರಬೇಕ ಲಕ್ಷಣವಂತ ಕಾಪಾಡುತ್ತ ಉಲ್ಲಾಯ ಕೊಡಬಂದೆ ಇಲ್ಲ ಉಲ್ಲಾಯ ಲಕ್ಷ್ಮೀನಾರಾಯಣ ದೇವರು ಮಾತುಗಳ ಅನುಗ್ರಹ ಕೊಟ್ಟು ಪುಣ್ಯ ನಡಪಾಕೋಡು ಅಂಚನೆ ಕಾರ್ಯಕರ್ತರು ವಿಶೇಷವಾದ ಮಾಧ್ಯಮ ಬಂಧುಗಳೇ ಪೂರ ಅಭಿವಂದಿತ ಉಂಟು. ನಮ್ಮ ಈ ಸತಿ ನಮ್ಮ ವಿಭಾಗದ ಕೊಡವಂದಾಯನ ಜೀರ್ಣೋದ್ಧಾರ ಕಣ್ಣುಂದಾಡ ಸಮಗ್ರ ಜೀರ್ಣೋದ್ಧಾರ ಚೂರು ಒಂದೊಂದಿಯಿಂದ ಪೂರ್ಣ ಒಂದೇ ರೀತಿಯಲ್ಲಿ ನೂತನವಾಗಿ ಚಿಂತನ ಸ್ಥಾನ ನಿರ್ಮಾಣ ಒಂದು ನೂತನವಾಗಿ ಚಿಂತನ ಧ್ವಜ ನಿರ್ಮಾಣ ಒಂದು ನೂತನವಾಗಿ ಚಿಂತನ ಗೋಪುರಗಳು ಈಗ ಪ್ರತಿ ವಜ್ರ ಆಮೂಲಾಕಿರಾದೆ ನೂತನವಾಗಿ ಚಿಂತನ ಮಂದಿರಗಳು
ನಮ್ಮ ಉಲ್ಲಾಯ ಗುಣವಂತಾಯ ನಾಯಕನ ಪ್ರತಿಷ್ಠಾ ಆವರಣು ಜೊತೆಗೆ ಈತ ಒಂದು ಅಂಗವಾಯಿಂಚಿನ ಯಾತ್ರಾ ಮಹೋತ್ಸವದ ಆವರಣು ಮಾನ ರೀತಿಯಲ್ಲಿ ಅನುಗ್ರಹ ಕೊಟ್ಟಿನ ನಾಗಮಂಡಲ ಸೇವೆಯ ಆವರಣ ಇಂದು ನಮ್ಮ 22ಕ್ಕೆ ಆರಂಭ ಇಂಚಿನ ಪೂಜಾ ಪ್ರಕ್ರಿಯೆಗಳು 25 ತಾರೀಕು ಮಟ್ಟ ವೈದಿಕ ಪ್ರಕ್ರಿಯೆಗಳು ನಡೆಕೊಂಡು ಅರಿಪಕ್ಕ ನಮ್ಮ ದೈವದ ಯಾತ್ರಾ ಮಹೋತ್ಸವ ನಡೆದರೆ ಈ ಪುಣ್ಯ ಸಂದರ್ಭಗಳು ನಮ್ಮ ವೈದಿಕ ಕಾರ್ಯಕ್ರಮಗಳು ನಾಗನ ಸನ್ನಿಧಾನದ ವಿಶೇಷವಾದ ಪೂಜಾ ಪುನಸ್ಕಾರಗಳು ಕೂಡ ಆದರುಂಟು ಅವರಿಗೆ ಒಂಜಿ ರೀತಿಯಡೆ ನನಗೆ ಈ ಒಂಜಿ ಮಾಸ ಪಂಪಿಂಚೇತನ ಸೂರ್ಯ ಬೆಚ್ಚೆಡು ಪಿಂಚೇತನ ಮಾಸ ಜ್ಯೋತಿಷಾಸ್ತ್ರ ಪ್ರಕಾರವಾದ ಭಾರಿ ಒಂಜಿ ಶಕ್ತಿದಾಯಕವಾದ ಪವರ್ಫುಲ್ ಒಂದು ಬಂದಾಗ ಅಂಚಿತ್ರ ಒಂಜಿ ಈ ಮಾಸಗಳು ನಮ್ಮ ದೇವರ ಸಂಪೂರ್ಣ ನವೀಕರಣ ಪುರಸ್ಸರವಾದ ಬ್ರಹ್ಮಕಲಶೋತ್ಸವ ಅವು ನಡೆಬರ ಉಂಟು ಅದಕ್ಕೆ ನಮ್ಮ ಮಾತ ಹಿರಿಯರ ಇಂಚೇತರ ಆಚರಣೆಯನ್ನಾಗಲು ಅಂಚನೆ ವೈದಿಕ ಅವೆಲ್ಲ ವ್ಯಕ್ತಿಯನ್ನಾಗಲು ಕೂಡ ಬರಲಿದ್ದಾರೆ ಆಗಲ್ಲ ತಮ್ಮಗಳು ಈ ಒಂದು ಬ್ರಹ್ಮಕಲಶೋತ್ಸವ ನಾಗಮಂಡಲೋತ್ಸವ ಕೂಡ ನಡೆಬರ ಉಂಟು ಅದಕ್ಕೆ ಮಾತರಿಲ್ಲ ಆ ಸ್ವಾಗತ ಮತ್ತೊಂದು ಮಾತೆಲ್ಲ ಒಂದು ಅಪೂರ್ವವಾಗಿ ಚೇತನ ವಿಷಾಹಾರ ಬಗ್ಗೆ ನಂಜಿ ಬಂಡಿ ಚೇತನ ಅವು ಪರಿಹಾರ ಮತ್ತು ಮಾತ ಅಮೃತವನ್ನು ಅರ್ಥನ ಈ ತೀರ್ಥನೆ ಚಿಂತನ ಈ ಕ್ಷೇತ್ರದ ವೈಭವೋಪೇತವಾದ ಬ್ರಹ್ಮಕಲಶೋತ್ಸವ ಕೂಡ ನಡೆಬರಲು ಅದು ಸುಳ್ಳುಡೆ ಆ ಪ್ರಣಾಳಿಕ ಮಾಧ್ಯಮದಾರರು ಅದಕ್ಕೆ ಸಂಪೂರ್ಣ ಸಹಕಾರಗಳು ನಡೆದುಕೊಂಡು ಬಂದರೆ ಬೆಂಗಲ ವೈದಿಕ ಪರಂಪರೆಗಳ ಕಟೀಲು ಅನ್ನಪೂರ್ಣೇಶ್ವರಿ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ ಶ್ರೀಗುರುಗಳು ಲಕ್ಷ್ಮೀಜನಾರ್ದನ ದೇವರ ಅನುಗ್ರಹವನ್ನು ಪಡೆಯುತ್ತಾ ಶ್ರೀ ಉಲ್ಲಾಯ ಹನುಮಂತಾಯ ದೈವದ ಮತ್ತು ಪರಿವಾರ ಶಕ್ತಿಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ತಿಳಿದಿರುವಂತೆ 6 ವರ್ಷಗಳ ಹಿಂದೆ ಇಲ್ಲಿರುವ ಧ್ವಜಸ್ತಂಭ ಪತನಗೊಂಡು ನೂತನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವ ಅನಿವಾರ್ಯತೆ ಆಗಿರುವುದರಿಂದ ತುಂಬಾ ತಡವಾಗಿ ಆದರೂ ಒಳ್ಳೆಯ ಧ್ವಜಸ್ತಂಭವನ್ನ ಹತ್ತಿರದ ಹೆಬ್ರಿಯಿಂದ ತಂದು ಅದರ ಪುನರ್ನಿರ್ಮಾಣದ ಕಾಮಗಾರಿಯನ್ನ ನಾವು ಆರಂಭಿಸಿದ್ದೇವೆ. ಈಗಾಗಲೇ ಆ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭ ಪುನರ್ನಿರ್ಮಾಣ ಆಗಿದೆ. ಈ ಧ್ವಜಸ್ತಂಭದ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಅಮೂಲಾಗ್ರವಾಗಿ ನಾವು ಜೀರ್ಣೋದ್ಧಾರ ಮಾಡಬೇಕು ಎಂಬ ಸಂಕಲ್ಪವನ್ನ ಇಲ್ಲಿಯ ಗುತ್ತಿನ ಉಮೇಶ್ ಶೆಟ್ಟರು, ಅದೇ ರೀತಿ ನಮ್ಮ ಇವತ್ತಿನ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯವರು, ಅದೇ ರೀತಿ ನಮ್ಮ ತಂತ್ರಿವರೇಣ್ಯರ ಸಮಕ್ಷಮದಲ್ಲಿ ನಾವು ತೀರ್ಮಾನಿಸಿ ಕೇವಲ 8 ತಿಂಗಳಲ್ಲಿ ನಾವು ಸುಮಾರು 9 ಕೋಟಿ ವೆಚ್ಚದ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ಈ ಕಾಮಗಾರಿಯನ್ನ ನಾವು ಆರಂಭಿಸುವಾಗ ನಮಗೆ ಒಂದು ತರ ತುಂಬಾ ಒತ್ತಡ ಮತ್ತು ಈ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ಪೂರ್ತಿಗೊಳಿಸಬೇಕೆಂಬ ಭಯ ಕೂಡ ಇತ್ತು. ಆದರೆ ನಾವು ಅದೇ ದಿನ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಮುಂಬೈಯಲ್ಲಿ ಕಟೀಲು ಅಸರಣರ ಸಮಕ್ಷಮ, ಅದೇ ರೀತಿ ನಮ್ಮ ತಂತ್ರಿವರೇಣ್ಯರ ಸಮಕ್ಷಮದಲ್ಲಿ ಮೊದಲ ಸಭೆಯನ್ನು ಕರೆದಾಗ
ನಮ್ಮ ಗುತ್ತಿನ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗುತ್ತು ಮನೆತನದವರು, ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಈ ಗ್ರಾಮದಿಂದ ಹೋಗಿ ಮುಂಬೈಯಲ್ಲಿ ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಗಳು ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆ ಒಂದು ರೀತಿಯ ದೃಢ ಸಂಕಲ್ಪವನ್ನ, ಒಂದು ಧೈರ್ಯವನ್ನ ತುಂಬಿ ನಾವು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ತಾವು ಈಗಾಗಲೇ ಮೇಲಿನ ಸ್ಥಾನದ ಪ್ರವೇಶ ಗೋಪುರ ಶಿಬರುಗುತ್ತು ರಾಮಚಂದ್ರ ಶೆಟ್ಟಿಯವರು ಆರಂಭದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೊದಲೇ 2 ವರ್ಷದ ಮೊದಲೇ ಸುಮಾರು 65 ಲಕ್ಷ ವೆಚ್ಚದಲ್ಲಿ ಆ ಒಂದು ಸುಂದರವಾದ ಗೋಪುರವನ್ನ ನಿರ್ಮಿಸಿಕೊಟ್ಟಿದ್ದರು. ಅದಕ್ಕೆ ಪೂರಕವಾಗಿ ನಾವು ಸುತ್ತಲಿನ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಕ್ಷೇತ್ರದ ಧ್ವಜಸ್ತಂಭ ಪತನಗೊಂಡಾಗ ಆ ಪತನಗೊಂಡದ್ದು ಈ ಕ್ಷೇತ್ರದ ಮೇಲಿನ ಸ್ಥಾನದ ಗರ್ಭಗುಡಿಯ ಮೇಲೆ. ಆ ಗರ್ಭಗುಡಿಯನ್ನ ನಾವು ಭಂಡಾರದ ವತಿಯಿಂದ ಸುಮಾರು 75 ಲಕ್ಷ ಖರ್ಚು ವೆಚ್ಚದಲ್ಲಿ ನಾವು ನಿರ್ಮಿಸಿದ್ದೇವೆ. ಅದರ ಬ್ರಹ್ಮಕಲಶೋತ್ಸವ ಸುಮಾರು 2 ವರ್ಷಗಳ ಹಿಂದೆ ನಡೆದಿದೆ. ಸುತ್ತಲಿನ ಗೋಪುರವನ್ನ ಈ ಸರಿ ನಾವು ಸಂಪೂರ್ಣವಾಗಿ ಪುನರ್ನಿರ್ಮಾಣ ಮಾಡಿ ಸುಮಾರು 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಎಲ್ಲ ಭಕ್ತರು ನಮಗೆ ವಿಶೇಷ ರೀತಿಯಲ್ಲಿ ತನುಮಾನ ಧನಗಳಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹೇಳಿದ್ರೆ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಮೇಲಿನ ಸ್ಥಾನದಲ್ಲಿ ಈಗ ನಡೀತಿರುವಂತಹ ಕಾಮಗಾರಿಗೆ ರಾತ್ರಿಗೆ ಹಗಲು ನಮ್ಮ ಗ್ರಾಮದ ಎಲ್ಲ ಜನರು ಅದಕ್ಕೆ ಕೈ ಜೋಡಿಸಿಕೊಂಡು ಕರಸೇವೆಯನ್ನು ಮಾಡುವ ಮೂಲಕ ಊರ ಪರವೂರ ಭಕ್ತಾಭಿಮಾನಿಗಳು ಬಂದು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ನಮಗೆ ತುಂಬಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ತಮ್ಮಲ್ಲಿ ವಿಜ್ಞಾಪನೆ ಇಷ್ಟೇ, ನಮ್ಮ ಈ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಶ್ರೀ ಕ್ಷೇತ್ರದ ಗಂಧಪ್ರಸಾದ ತಲುಪಬೇಕು. ಈ ಒಂದು ಸುಂದರವಾದ ಭವ್ಯವಾದ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಸಾಕ್ಷಿಗಳಾಗಬೇಕು. ಎಲ್ಲರೂ ಆ ಶ್ರೀ ದೈವದ, ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ಮಣ್ಣು ಮತ್ತು ತೀರ್ಥ ವಿಷವನ್ನ ತರಿಸಿ ಅಮೃತ ಮಾಡಿಕೊಡ್ತೇನೆ ಎಂಬ ಆ ದೈವದ ನಾಣ್ಣುಡಿದೆ. ಈ ನಾಣ್ಣುಡಿ ಸತ್ಯ ಆಗ್ಬೇಕು. ಎಲ್ರಿಗೆ ಈ ಒಂದು ನಾಣ್ಣುಡಿ ತಲುಪಬೇಕು. ಪ್ರಸಾದ, ತೀರ್ಥ ಪ್ರಸಾದ ಇಡೀ ಗ್ರಾಮದ, ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಮುಟ್ಟಬೇಕು ಎಂಬ ಸಂಕಲ್ಪದೊಂದಿಗೆ ಈ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರೂ ನಮಗೆ ಈಗಾಗಲೇ ನಮ್ಮ ಎಲ್ಲರೂ ಹೇಳಿದ ಹಾಗೆ ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಬಾಲ ಜಗನ್ನಾಥ ಶೆಟ್ಟಿಯವರು ನಮಗೆ ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ತಾವೆಲ್ಲ ಕೈ ಜೋಡಿಸಿಕೊಂಡು ಇಡೀ ಉಭಯ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಎಲ್ಲ ಜನರಿಗೆ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನ, ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನ ತಲುಪಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಭಾಕರ್ ಶೆಟ್ಟಿ ಲಕ್ಷ್ಮೀ ಜನಾರ್ದನ್ ಟೆಂಪಲ್ ಮುಕ್ತೇಶ್ವರ್ ಯಾನು ಇಬಾರ್ದ ಒಳಮಂದಾಯನ ಮಲ್ಲ ಭಕ್ತೆ ಯಾನು ನಲ್ಪ ಹೊಡ್ತಿಳು ತುಂಬು ಈ ಜಾತ್ರೆಗೆ ಬರೋದಿದ್ರೆ ಈ ಜಾತ್ರೆದ ವಿಶೇಷ ಏನೇ ಬೇತೆ ಮೂರು ಏನು ಭಕ್ತಿ ಬಂತೇರು ನಿಜವಾದ ಶಕ್ತಿ ಉಂಟು. ಅಂಚೆನೆ ಎನ್ನ ಬರೀಟಿತ್ತು ನಾನು ತಂದಿದ್ದಾರೆ ಎಂಕಲ್ನ ಏಳಿಂಗೆ ಲಕ್ಷ್ಮೀ ಜನ ಟೆಂಪಲ್ದ ಏತ್ತು ಪವಿತ್ರ ಮಂದಿರ ಅಂಚೆನೆ ಮೂಲಕ ಸಿಬಾರ ಗೊಡಮಂದಾಯನ ಪವಿತ್ರದ ಕೆಲಸ ಆದ ಕೈ ದಾವೊಂದುಂಟು. ಅಂಚಾದ ಅಧ್ಯಕ್ಷ ಅಪ್ಪಿನ ಬಾವಿರೆಂಡು ಬೈದಿನ ಹತ್ತದು ಲಕ್ಷ್ಮಣ ಪ್ರೇಮ ಹೀರೇ ಹೊಡೆದು ಮಟ್ಟಿನ ಯಾನು ಬೊಂಬಾಯಿದ ವ್ಯಾಪಾರಿ ಬೊಂಬಾಡಿ ಯಾನು ಬ್ರಹ್ಮಕಲಶ ಹನುಮಾನ್ ಜಯಂತಿದ ಮೊದಲ 2 ಸರಿ ಬ್ರಹ್ಮಕಲಶ ಮನ್ಪ ದೇವಸ್ಥಾನ ಕಟ್ಟಿ ಆಂಡರ ನಮ್ಮ ಊರುಡು ತಿಬಾರದ ವಚ್ಚಿನ ಬ್ರಹ್ಮಕಲಶ ಮಲ್ಪುಣ ಇತ್ತು ಕೊಡಮಂದಾಯನ ಯೋಗಿತ ಕೊಡ್ತೀನಿ
ಅಂಚೆ ಮಾಡಿದೆ 2 ಪಾತ್ರೆ ಮುಗಿಪೋಯ